ಸುಂದರಗಿರಿ ಗ್ರಾಮ ಹಚ್ಚನೆಯ ಹೊಲಗಳು, ಹಸಿರು ಬೆಟ್ಟಗಳಿಗೆ ಹೆಸರು. ಆದರೆ ಆ ಗ್ರಾಮಕ್ಕೆ ಈಗ ಒಂದು ದೊಡ್ಡ ಗಂಡಾಂತರ ಬಂದಿದೆ. ಒಂದು ಭಾರಿ ಡ್ಯಾಮ್ ಪ್ರಾಜೆಕ್ಟ್ ನಿಂದ ಆ ಗ್ರಾಮ ಪೂರ್ತಿಯಾಗಿ ನೀರಲ್ಲಿ ಮುಳುಗಿ ಹೋಗುತ್ತದೆ. ಆ ಊರಿನ ಜನರೆಲ್ಲ ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಪಟ್ಟಣದ ಕಡೆ ಪ್ರಯಾಣ ಬೆಳೆಸಿರ್ತಾರೆ. ಆದರೆ ಪ್ರಸಾದ್ ಮನಸ್ಸಿಗೆ ಮಾತ್ರ ತನ್ನ ಸ್ವಂತ ಊರನ್ನು ಬಿಟ್ಟು ಹೋಗಬೇಕು ಎಂದು ಪ್ರಾಣ ಹೋದ ಹಾಗೆ ಅನಿಸ್ತಾ ಇರುತ್ತದೆ. ಆ ಊರಿನ ಮಣ್ಣಿನ ವಾಸನೆ, ಪ್ರಶಾಂತವಾದ ವಾತಾವರಣ ಅವನ ಉಸಿರಿನಲ್ಲಿ ಭಾಗವಾಗಿರುತ್ತದೆ. ನೋಡಿದ್ಯಾ ಶಾರದಾ, ನಮ್ಮ ತಾತ ಮುತ್ತಾತರು ಬೆಳೆದ ಈ ಮಣ್ಣು, ನಾವು ಪ್ರಾಣವಾಗಿ ಬೆಳೆಸಿದ ಈ ತೋಟ, ಇದೆಲ್ಲ ನಾಳೆ ನೀರಿನ ಪಾಲಾಗುತ್ತೆ. ನಮ್ಮ ಊರನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಎದೆ ಒಡೆದು ಹೋಗ್ತಾ ಇದೆ. ಇಲ್ಲಿರುವ ಪ್ರತಿ ಮರಕ್ಕೆ, ಗಿಡಕ್ಕೆ ನನ್ನ ಕಷ್ಟ ಗೊತ್ತು. ಈಗ ಈ ವಯಸ್ಸಲ್ಲಿ ನಾನು ಆ ಪಟ್ಟಣದ ಕಾಂಕ್ರೀಟ್ ಭವನದಲ್ಲಿ ಹೇಗಿರ್ಬೇಕು? ನೀವು ದುಃಖ ಪಡಬೇಡಿ, ವಿಧಿಯನ್ನು ನಾವು ಬದಲಾಯಿಸಕ್ಕಾಗಲ್ಲ. ಆ ಸುಬ್ಬಯ್ಯ, ರಾಮಯ್ಯ ಎಲ್ರೂ ಹೊರಟೋಗ್ತಾ ಇದ್ದಾರೆ. ನಾವು ಒಬ್ರೇ ಇಲ್ಲಿದ್ದು ಏನ್ ಮಾಡ್ತೀವಿ? ನಮ್ಮ ಮಕ್ಕಳು ಪಟ್ಟಣದಲ್ಲಿ ಮನೆ ನೋಡ್ತಾ ಇದ್ದಾರೆ. ನಾಳೆ ನಾವು ಕೂಡ ಅಲ್ಲಿಗೆ ಹೋಗ್ಬೇಕು. ಹೌದಪ್ಪ, ಸುರೇಶ್ ಅರುಣಿಬರು ಪಟ್ಟಣದಲ್ಲಿ ಒಳ್ಳೆ ಫ್ಲಾಟ್ ನೋಡಿದ್ದಾರೆ. ನಮಗೆ ಬರುವ ಪರಿಹಾರ ದುಡ್ಡಿನಿಂದ ನಾವಲ್ಲಿ ಹಾಯಾಗಿರ್ಬೋದು. ಇಲ್ಲಿದ್ದರೆ ನಾಳೆ ಬರುವ ಪ್ರವಾಹದಲ್ಲಿ ಮುಳುಗ್ ಹೋಗ್ತೀವಿ. ಇಲ್ಲೇ ಇದ್ದು ಪ್ರಾಣ ಕಳ್ಕೊಳ್ಳೋದಕ್ಕಿಂತ ನಮ್ಮ ಊರಿನ ಜ್ಞಾಪಕಗಳನ್ನು ಎದೆಯಲ್ಲಿಟ್ಕೊಂಡು ಹೊರಟು ಹೋಗೋದೇ ಒಳ್ಳೇದಪ್ಪ. ಆಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ. ಆಕೆ ಕಣ್ಣಿನಲ್ಲಿ ಒಂದು ದೃಢ ನಿಶ್ಚಯ ಕಾಣಿಸುತ್ತದೆ. ಆಕೆ ತನ್ನ ಮಾವನ ಪರಿಸ್ಥಿತಿಯನ್ನು ನೋಡಿ ಸ್ರವಿಸಿ ಹೋಗುತ್ತಾಳೆ. ಮಾವಯ್ಯನವರೇ, ನೀವು ಒಂದು ಕ್ಷಣ ನನ್ನ ಮಾತನ್ನು ಕೇಳಿ. ನೀವು ಈ ಊರನ್ನು ಬಿಟ್ಟು ಹೋಗಲಾರದೆ ದುಃಖ ಪಡ್ತಾ ಇದ್ದೀರಲ್ಲ, ಮತ್ತೆ ನಾವು ಈ ಊರನ್ನು ಬಿಡದೆ ಇದೇ ಊರಲ್ಲಿದ್ರೆ ಏನಾಗುತ್ತೆ? ಏನ ಅನಾಮಿಕಾ ಅಕ್ಕ, ಊರು ಮುಳುಗಿ ಹೋಗ್ತಾ ಇದ್ರೆ ಇಲ್ಲೇ ಇರೋದಾ? ನಾವೇನಾದ್ರೂ ಮೀನುಗಳ ಇಲ್ಲ ಆಮೇನ ನೀರಲ್ಲಿರೋದಕ್ಕೆ? ಆ ನೀರಲ್ಲಿ ಎಲ್ಲ ಮುಳುಗಿ ಹೋಗುತ್ತೆ. ಆಗ ನಾವು ಮಾತ್ರವೂ ಇಲ್ಲಿ ಹೇಗಿರ್ತೀವಿ? ಅವನಿ, ನೀರಲ್ಲಿರೋದಕ್ಕೆ ನಾವು ಮೀನೋ ಆಮೇನೋ ಆಗಬೇಕಾದ ಅವಸರವಿಲ್ಲ. ಆದರೆ ನಮಗೆ ದೋಣಿ ನಡೆಸೋದು ಗೊತ್ತಿದ್ರೆ ಸಾಕು. ನನ್ನ ಆಲೋಚನೆ ಏನು ಅಂದ್ರೆ, ನಮ್ಮ ಊರಿನ ಪ್ರಾಜೆಕ್ಟ್ ಕಟ್ಟುವ ಜಾಗಕ್ಕೆ ಬಹಳ ದೂರದಲ್ಲಿದೆ. ಮಳೆಗಾಲದಲ್ಲಿ ಮಾತ್ರವೇ ಊರು ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ. ಆದರೆ ಬೇಸಿಗೆಯಲ್ಲಿ ಮತ್ತೆ ನಮ್ಮ ಮನೆ ಕಾಣಿಸುತ್ತೆ ಅಲ್ವಾ? ನಾವು ದೊಡ್ಡ ದೊಡ್ಡ ದೋಣಿಯಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಯಾಕೆ ಇರಬಾರ್ದು? ದೋಣಿ ಮೇಲೆ ಮನೆನಾ? ಅದಕ್ಕೆ ಇದು ಸಿನಿಮಾದಲ್ಲಿ ನೋಡಿದ ಹಾಗೆ ಚೆನ್ನಾಗಿರುತ್ತೆ ಹೊರತು ನಿಜವಾಗಿ ಸಾಧ್ಯನಾ? ಆ ಗಾಳಿಗೆ, ಆ ಪ್ರವಾಹಕ್ಕೆ ನಾವು ಕೊಚ್ಕೊಂಡು ಹೋಗಲ್ವಾ? ನಮ್ಮ ಸಾಮಾನು, ನಮ್ ಜೀವನವೆಲ್ಲ ಆ ದೋಣಿಯಲ್ಲೇನಾ? ಅದೆಲ್ಲ ಹೇಗೆ ಸಾಧ್ಯ? ಸಾಧ್ಯನೇ ಅರುಣ್. ಕಾಶ್ಮೀರದಲ್ಲಿ ದಾಲ್ ಲೇಕ್ ಅಲ್ಲಿ ಇಂತಹ ಹೌಸ್ ಬೋಟ್ಸ್ ಎಷ್ಟೋ ಇದೆ. ನಮ್ಮ ಮಾವಯ್ಯನಿಗೆ ನಮ್ಮ ಊರಿನ ಮೇಲೆ ಇಷ್ಟ ಎಂದು ನಾವು ಗೌರವಿಸಬೇಕು. ನಾವು ದೋಣಿಯನ್ನು ಗಟ್ಟಿಯಾಗಿ ದಡದಲ್ಲಿರುವ ಬಲವಾದ ಆಲದ ಮರಕ್ಕೆ ಕಟ್ಟಿಟ್ಟಿದರೆ ಎಲ್ಲಿಗೂ ಹೋಗೋದಿಲ್ಲ. ಇಲ್ಲೇ ಇದ್ದರೆ ನಾವು ಈ ಪ್ರದೇಶವನ್ನು ಒಂದು ಟೂರಿಸಂ ಹಬ್ ಆಗಿ ಕೂಡ ಬದಲಾಯಿಸಬಹುದು. ಅಮ್ಮ ಅನಾಮಿಕಾ, ನೀನು ನನ್ನ ಮನಸ್ಸನ್ನು ಓದಿದೆ ಅಮ್ಮ. ಪಟ್ಟಣದ ಬಂಗಲೆಗಿಂತ ಈ ದೋಣಿ ಮನೆ ಆಲೋಚನೆ ನನಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ತಾಯಿ. ರಮೇಶು, ಅನಾಮಿಕಾ ಹೇಳದ್ದು ಮಾಡೋಣ ಕಣೋ. ಈ ಊರಿಗೆ ನಾನು ದೂರವಾಗಲಾರೆ. ಅನಾಮಿಕಳ ಆಲೋಚನೆಯನ್ನು ರಮೇಶ್ ಅಮಲು ಮಾಡುತ್ತಾನೆ. ರಮೇಶ್ 4 ದೊಡ್ಡ ದೋಣಿಯನ್ನು ಸಿದ್ಧ ಮಾಡುತ್ತಾನೆ. ಅನಾಮಿಕಾ ಮಾತ್ರ ಒಂದು ವಿಚಿತ್ರ ಕೆಲಸಕ್ಕೆ ಶ್ರೀಕಾರ ಹಾಕುತ್ತಾಳೆ. ಒಂದು ದೋಣಿಯ ತುಂಬಾ ಮಣ್ಣನ್ನು ತುಂಬಿಸು ಎಂದು ರಮೇಶ್ನನ್ನು ಕೋರುತ್ತಾಳೆ. ಅದನ್ನು ನೋಡಿ ಅವನಿ, ಅಂಜಲಿ ಮೂಗಿನ ಮೇಲೆ ಬೆರಳಿಡ್ತಾರೆ. ಅನಾಮಿಕಾ ಮತ್ತೆರಡು ದೋಣಿಯನ್ನು ವ್ಯವಸಾಯಕ್ಕಾಗಿ ಸಿದ್ಧ ಮಾಡಿಸುತ್ತಾಳೆ. ದೋಣಿಯಲ್ಲಿ ಮಣ್ಣು ಏನಕ್ಕೆ ಅಂತ ಎಲ್ಲರೂ ವಿಚಿತ್ರವಾಗಿ ನೋಡುತ್ತಾರೆ. ಆಕೆ ದೋಣಿಯಲ್ಲಿ ಮಣ್ಣನ್ನು ಏಕೆ ತುಂಬಿಸುತ್ತಾ ಇದ್ದಾಳೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಅನಾಮಿಕಾ, ನಮಗಿರೋದಕ್ಕೆ ದೋಣಿ ಇದೆ, ಆದ್ರೆ ಈ 2 ದೋಣಿಯಲ್ಲಿ ಇಷ್ಟು ಮಣ್ಣು ಏನಕ್ಕೆ ಹಾಕ್ಸಿದ್ಯಾ? ಅದು ಬಹಳ ಭಾರವಾಗಿದೆ. ಲೋಡ್ ಹೆಚ್ಚಾಗಿ ಮುಳುಗಿ ಹೋಗಲ್ವಾ ಅಂತ ಭಯವಾಗುತ್ತೆ. ಇದು ಹಾಗೆ ಮುಳುಗಿ ಹೋಗಲ್ಲರಿ. ನಾನು ಇದರ ಮೇಲೆ ಬಹಳ ಪರಿಶೋಧನೆ ಮಾಡಿದ್ದೀನಿ. ದೋಣಿಯ ಕೆಳಗೆ ಒಂದು ವಾಟರ್ ಪ್ರೂಫ್ ಶೀಟ್ ಹಾಕಿ ಅದರ ಮೇಲೆ ಎಳೆ ಪೊರಿಯ ಹಾಗೆ ಸಾರವಂತವಾದ ಮಣ್ಣನ್ನು ಸುರಿಯೋಣ. ನಮಗೆ ತರಕಾರಿ ಬೇಕು ಎಂದರು, ಹಣ್ಣು ಬೇಕು ಎಂದರು ಪ್ರತಿ ಸಲ ಪಟ್ಟಣಕ್ಕೆ ಹೋಗಲಾರೆವಲ್ಲ. ನೀರಿನ ಮಧ್ಯದಲ್ಲೇ ಇದ್ದು ಹಸಿವಾದ್ರೆ ಏನು ಮಾಡ್ತೀವಿ? ಅದಕ್ಕೆ ಈ ದೋಣಿಯಲ್ಲಿ ನಾವು ತೋಟವನ್ನು ಬೆಳೆಸೋಣ. ನಮ್ಮ ತಟ್ಟೆಗೆ ನಮ್ಮ ತೋಟದ ಬೆಳೆನೇ ಬರಬೇಕು. ಅಕ್ಕ, ನಿನಗೆ ಪ್ರಾಣದ ಮೇಲೆ ಆಸೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೊರತು ನಿನಗೆ ಸೊಪ್ಪಿನ ಸಾರಿನ ಮೇಲಿರುವ ಧ್ಯಾಸ ಇನ್ಯಾದ್ರ ಮೇಲೂ ಇಲ್ಲ. ಈ ಬಿಸಿಲಿಗೆ ಈ ನೀರಿನ ಮೇಲೆ ದೋಣಿಯಲ್ಲಿ ಗಿಡಗಳು ಬದುಕ್ತಾವ? ನಿಜಕ್ಕೂ ಅದು ಸಾಧ್ಯವೇನಾ? ನನ್ನ ಮೇಕಪ್ ಸಾಮಾನು ಎಲ್ಲಿಟ್ಕೋಬೇಕೋ ಗೊತ್ತಾಗದೆ ನಾನ್ ಹೇಳ್ತಾ ಇದ್ರೆ ನೀನು ಆಟ ಆಡ್ತೀಯ ಯಾಕೆ? ಬದುಕುತ್ತೆ ಅವನಿ. ನೀರು ನಮ್ಮ ಸುತ್ತಲೂ ಇರುತ್ತೆ ಅಲ್ವಾ? ಬಿಸಿಲು ಎಷ್ಟಿದ್ದರೂ ಗಿಡಗಳು ಅಷ್ಟೇ ಚೆನ್ನಾಗಿ ಬೆಳಗುತ್ತೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ.
ನಾನು ಮಣ್ಣಿನಲ್ಲಿ ಹಳೆ ಸಗಣಿ ಆರ್ಗ್ಯಾನಿಕ್ ಗೊಬ್ಬರ ಸೇರಿಸಿದ್ದೀನಿ. ಇಲ್ಲಿ ನೋಡು, ಈ ದೋಣಿಯಲ್ಲಿ ಟೊಮೊಟೊ, ಮೆಣಸಿನಕಾಯಿ, ಬೆಂಡೆಕಾಯಿ, ಅವರೆಕಾಯಿ ಅಂತದ ತರಕಾರಿ ಗಿಡಗಳನ್ನು ಹಾಕ್ತಾ ಇದ್ದೀನಿ. ನನಗೋಕೆ ಅಕ್ಕ, ನನಗಂತೂ ಈಗ್ಲೇ ಫ್ಲೋಟಿಂಗ್ ಗಾರ್ಡನ್ ವಿಡಿಯೋ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಇಡಬೇಕು ಅಂತ ಇದೆ. ಪ್ರವಾಹದಲ್ಲಿ ಗಿಡಗಳ ವಿನ್ಯಾಸ ಎಂದು ವೈರಲ್ ಮಾಡ್ತೀನಿ ನೋಡು. ಅನಾಮಿಕಾ ಅಕ್ಕ, ನೀನು ಆ ಬೀಜಗಳು ನೆಡುವಾಗ ಸ್ವಲ್ಪ ಸ್ಲೋ ಆಗಿ ನೆಡು, ಸಿನಿಮ್ಯಾಟಿಕ್ ಆಗಿ ಇರಬೇಕು. ಹಾಗೆ ಅನಾಮಿಕಂಗ ಇಬ್ಬರು ವಾರಗಿತ್ತಿಯರು ಸಹಾಯ ಮಾಡುತ್ತಾರೆ. ಕಾಲ ವೇಗವಾಗಿ ಕಳೆಯುತ್ತದೆ. ಮಳೆಗಾಲದಲ್ಲಿ ಮಳೆ ಉಗ್ರ ರೂಪ ತಾಳುತ್ತದೆ. ಸುಂದರಗಿರಿ ಗ್ರಾಮ ಮೆಲ್ಲೆ ಮೆಲ್ಲಗೆ ನೀರಿನಲ್ಲಿ ಮುಳುಗುತ್ತದೆ. ಆಗಲೇ ಗ್ರಾಮಸ್ಥರೆಲ್ಲರೂ ಪಟ್ಟಣಕ್ಕೆ ಹೋಗಿರುತ್ತಾರೆ. ಕೇವಲ ಪ್ರಸಾದನ ಕುಟುಂಬ 4 ದೋಣಿಯಲ್ಲಿ ನೀರಿನ ಮೇಲೆ ತೇಲುತ್ತಾ ಇರುತ್ತದೆ. ಅನಾಮಿಕಾ ದೋಣಿಯಲ್ಲಿ ಬೆಳೆಸಿದ ಗಿಡಗಳು ಆಗಲೇ ಕಾಯಿ ಬಿಡಲಿಕ್ಕೆ ಶುರುವಾಗಿರುತ್ತದೆ. ಆ ಹಸಿರು ತೋಟ ನೀರಿನ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಇರುತ್ತದೆ. ಅಮ್ಮ ಅನಾಮಿಕಾ, ನೋಡು, ನಮ್ಮೂರಿನ ನುಗ್ಗೆಕಾಯಿ ಮರದ ಗಿಡ ಕೂಡ ನೀರಲ್ಲಿ ಮುಳುಗ್ತಾ ಇದೆ. ಊರೆಲ್ಲ ನೀರಿನ ಪಾಲಾದರು ನಿನ್ನ ಪುಣ್ಯವೋ ಅನ್ನೋ ಹಾಗೆ ನಾವು ಹೀಗೆ ಪ್ರಾಣದಿಂದ ಈ ದೋಣಿ ಮೇಲಿದ್ದೀವಿ. ಇಲ್ಲ ಅಂದ್ರೆ ಆ ಪಟ್ಟಣದಲ್ಲಿ ಒಂದು ರೂಮಲ್ಲಿ ಕುಗ್ಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಮ್ಮ, ಗಾಳಿ ಎಷ್ಟು ತಣ್ಣಗಿದೆಯೋ. ಅತ್ತೆ, ನಾವು ಪ್ರಕೃತಿ ಜೊತೆ ಕಲಿತುಕೊಳ್ಳೋಣ. ಆ ಪ್ರಕೃತಿಯೇ ನಮಗೆ ನೆರವಾಗಿರುತ್ತದೆ. ಅಲ್ಲಿ ನೋಡಿ, ನಮ್ಮ ದೋಣಿಯ ತೋಟದಲ್ಲಿ ಪಾಲಕ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ದಿನ ಪಪ್ಪನಲ್ಲಿ ತಾಜಾ ಪಾಲಕ್ ಸೊಪ್ಪು ಹಾಕೋಣ. ಹೊರಗಿನ ಪ್ರಪಂಚಕ್ಕೆ ಸಂಬಂಧವಿಲ್ಲದಿದ್ರೂ ನಮಗೆ ಆಹಾರಕ್ಕೆ ಕೊರತೆಯಾಗಬಾರದು. ಅಂಜಲಿ, ಆ ಟೊಮೊಟೊ ಕೊಯ್ಯಿ ಪಚಡಿ ಮಾಡೋಣ. ಅಕ್ಕ, ನಮಗೆ ಪಪ್ಪು ಇದೆ, ತರಕಾರಿ ಇದೆ, ಆದ್ರೆ ರೊಟೀನ್ ಆಗಿದೆ ಎಲ್ಲ. ಆದ್ರೆ ಹಣ್ಣುಗಳಲ್ಲಿ ಕನಿಷ್ಠ ಒಂದು ಬಾಳೆಹಣ್ಣು ತಿನ್ಬೇಕು ಅಂದ್ರು ನಾವು ಬಹಳ ದೂರ ಹೋಗಿ ತಗೊಂಡ್ ಬರ್ಬೇಕು. ಅದಕ್ಕೆ ಅಲ್ವವನಿ ನಾನು 4ನೆಯ ದೋಣಿಯಲ್ಲಿ ಹಣ್ಣುಗಳ ಗಿಡ ಹಾಕಿದ್ದೀನಿ. ಅಲ್ಲಿ ನೋಡು, ಆ ದೋಣಿ ನೋಡು, ಪಪ್ಪಾಯಿ ಕಾಯಿಗಳು ಆಗ್ಲೇ ಬಂದಿದೆ. ಪೇರಲೆ ಗಿಡ ಆಗ್ಲೇ ಕಾಯಿ ಬಿಡ್ತಾ ಇದೆ. ಇನ್ನೊಂದ್ ತಿಂಗಳು ಕಳೆದ್ರೆ ನಮಗೆ ಹಣ್ಣುಗಳಿಗೆ ಕೂಡ ಯಾವ ಕೊರತೆ ಇರೋದಿಲ್ಲ. ಅದ್ಭುತ ಅಮ್ಮ, ನಿನ್ನ ದೂರದೃಷ್ಟಿ ನೋಡ್ತಾ ಇದ್ರೆ ಸಂತೋಷವೆನ್ಸುತ್ತೆ. ಊರೆಲ್ಲ ಹೊರಟೋದ್ರೆ ನಾವು ಮಾತ್ರ ದೋಣಿಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ. ನಾವು ನಂಬಿಕೊಂಡ ಮಣ್ಣು ನಮ್ಮನ್ನು ಮೋಸ ಮಾಡಿಲ್ಲಮ್ಮ. ಹಾಗೆ ಕೆಲವು ತಿಂಗಳು ಕಳೆಯುತ್ತದೆ. ಚಳಿಗಾಲ ಬರುತ್ತದೆ. ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತದೆ. ಅನಾಮಿಕಾ ನೆಟ್ಟ ಹಣ್ಣಿನ ಗಿಡಗಳು ಈಗ ಪೂರ್ತಿಯಾಗಿ ಬೆಳೆ ಬಂದಿರುತ್ತದೆ. ಹತ್ತಿಗೆ ತರಕಾರಿ ಇದೆ, ಹಣ್ಣುಗಳಿದೆ. ಆದ್ರೆ ಈ ಮಧ್ಯೆ ಈ ಉಸಿರುಗಟ್ಟೋದನ್ನ ನಾನು ತಡಿಲಾರ್ದೆ. ಇದಕ್ಕೆ ನಾನು ಡಿಹೈಡ್ರೇಟ್ ಆಗೋ ಹಾಗಿದ್ದೀನಿ. ORS ಗಾಗಿ ನಾವು ಪಟ್ನಕ್ಕೆ ಹೋಗ್ಲೇಬೇಕಾ? ಅಗತ್ಯವಿಲ್ಲ ಅರುಣ್. ಆಲೋಚಿಸಿದರೆ ನಮ್ಮ ಸುತ್ತಲವೇ ಪರಿಹಾರವಿರುತ್ತದೆ. ನಮ್ಮ ಊರಿನಲ್ಲಿರುವ ಕೊಬ್ಬರಿ ಮರಗಳನ್ನ ನೋಡಿ. ಆ ಕೊಬ್ಬರಿಕಾಯಿಗಳು ನೀರಿನ ಮೇಲೆ ತೇಲ್ತಾ ಇದೆ. ಆ ಗಿಡಗಳಿಗಿರುವ ಎಳನೀರಿನಲ್ಲಿ ಅಮೃತದಂತ ಸ್ವಚ್ಛವಾದ ನೀರಿರುತ್ತೆ. ಆ ಕಡೆ ಹಸುವೆ ತೀರುತ್ತೆ, ಈ ಕಡೆ ದಾಹವೂ ತೀರುತ್ತೆ. ಪ್ರಕೃತಿಯೇ ನಮಗೆ ರಕ್ಷಣೆ. ನಿಜನೇ ಅತ್ತಿಗೆ, ನಮ್ಮ ಕಣ್ಣ ಮುಂದೆ ಎಷ್ಟು ಗಿಡಗಳಿದ್ದರೂ ನಾವು ನೋಡಲಾರ್ದೆ ಹೋದ್ವಿ. ನೀನು ಮಾತ್ರ ಪ್ರತಿ ಆಪತ್ತಿನಲ್ಲೂ ಒಂದು ಅವಕಾಶ ಹುಡುಕ್ತೀಯ. ರಮೇಶ್ ಅಣ್ಣಯ್ಯ, ಬಾ, ದೋಣಿ ಹಾಕೊಂಡು ಎಳ್ನೀರ್ ತಗೊಂಬರೋಣ. ಅನಾಮಿಕಳ ಬುದ್ಧಿವಂತಿಕೆಯಿಂದ ಆ ಕುಟುಂಬ ಸುರಕ್ಷಿತವಾಗಿರುತ್ತದೆ. ಆದ್ರೆ ಈ ವಿಚಿತ್ರವಾದ ಜೀವನ ಶೈಲಿ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ತಿಳಿಯಲಿಕ್ಕೆ ಶುರುವಾಗುತ್ತದೆ. ಒಂದು ದಿನ ಒಂದು ದೊಡ್ಡ ಬೋಟ್ ಅಲ್ಲಿ ಪ್ರವಾಸಿಗರು, ಕೆಲವು ಅಧಿಕಾರಿಗಳು, ಸುಂದರಗಿರಿ ಪ್ರಸಾದ್ ಅವರೇ, ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಓದಿದ್ದೀವಿ. ಮುಳುಗಿ ಹೋದ ಗ್ರಾಮದಲ್ಲಿ 3 ಸಸ್ಯರು ಸೇರಿ ತೋಟಗಳನ್ನು ಬೆಳೆಸುತ್ತಾ ದೋಣಿಯಲ್ಲಿ ಜೀವಿಸ್ತಾ ಇದೀವಿ ಅಂತ ಗೊತ್ತಾಯ್ತು. ಇದು ನಿಜಕ್ಕೂ ಒಂದು ಅದ್ಭುತ. ಈ ದೋಣಿಯ ತೋಟನ ನೋಡ್ತಾ ಇದ್ರೆ ನಾವ್ ಯಾವ್ದೋ ಹೊಲದ ಮಧ್ಯೆ ಇದ್ದೀವಿ ಅನ್ಸ್ತಾ ಇದೆ. ಹೌದು ಸರ್, ಮೊದಲಲ್ಲಿ ನಾನು ಈ ಐಡಿಯಾನ ಬೈದಿದ್ದೆ. ಆದ್ರೆ ಈಗ ಅರ್ಥವಾಗ್ತಾ ಇದೆ. ಈ ಪ್ರಶಾಂತತೆ, ಈ ತಾಜಾ ಗಾಳಿ ಯಾವ AC ರೂಮಿನಲ್ಲಿ ಕೂಡ ಸಿಕ್ಕಲ್ಲ ಅಂತ. ಅನಾಮಿಕಾ ಅಕ್ಕ ನಮಗೆ ಒಂದು ಹೊಸ ಪ್ರಪಂಚನ ತೋರಿಸಿದ್ದಾಳೆ. ನಾವಿಲ್ಲೇ ವ್ಯಾಪಾರ ಕೂಡ ಮಾಡ್ತೀವಿ. ಸರ್, ನಾವು ಕೇವಲ ನಮ್ಮ ಮಾವನವರಿಗೆ ಈ ಮಣ್ಣಿನ ಮೇಲಿರುವ ಮಮಕಾರದಿಂದ ಇಲ್ಲೇ ಇದ್ದೀವಿ. ಪ್ರಕೃತಿ ನಮ್ಮನ್ನು ಕಷ್ಟ ಕೊಡ್ತಾ ಇದೆ ಅಂತ ನಾವು ಓಡಿ ಹೋಗಬಾರದು. ಪ್ರಕೃತಿ ಜೊತೆ ಸೇರಿ ಬದುಕೋದು ಕಲಿಬೇಕು. ಅದು ಒಂದು ಹೊಸ ಜೀವನ ವಿಧಾನ. ತಗೊಳ್ಳಿ, ನಮ್ಮ ದೋಣಿ ತೋಟದಲ್ಲಿ ಬೆಳೆದ ತಾಜಾ ಪೇರಲೆ ಹಣ್ಣು. ಒಂದು ಸಲ ರುಚಿ ನೋಡಿ. ಇದು ಗೊಬ್ಬರ ಹಾಕದೆ ಬೆಳೆಸಿದ್ದೀವಿ. ಹಬ್ಬಾ, ಎಷ್ಟು ರುಚಿ! ಪಟ್ಟಣದಲ್ಲಿ ಇಂತಹ ತಾಜಾ ಹಣ್ಣು ಸಿಕ್ಕೋದಿಲ್ಲ. ಮೇಡಮ್, ನಾವು ಈ ಪ್ರದೇಶವನ್ನು ಫ್ಲೋಟಿಂಗ್ ಟೂರಿಸ್ಟ್ ವಿಲೇಜ್ ಆಗಿ ಬದಲಾಯಿಸಬೇಕು ಅನ್ಕೊಂಡಿದೀವಿ. ಇಲ್ಲಿ ಕೆಲವು ರಿಸಾರ್ಟ್ಸ್ ಕಟ್ತೀವಿ. ನೀವು ನಮಗೆ ಸಹಕರಿಸ್ತೀರಾ? ತಪ್ಪದೆ ಸರ್, ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬೋಟ್ಸ್ ಫೋಟೋ ಇಟ್ಟಿದ್ದೀನಿ. ನನ್ನ ಪೇಜಿಗೆ ಲಕ್ಷಾಂತರ ಮಂದಿ ಫಾಲೋವರ್ಸ್ ಕೂಡ ಇದ್ದಾರೆ. ನಮ್ಮ ದೋಣಿಯ ಗಾರ್ಡನ್ ನೋಡೋದಿಕ್ಕೆ ಜನಗಳು ಕ್ಯೂ ಕಟ್ತಾರೆ ನೋಡಿ.
ನೀವು ಇಲ್ಲಿ ರಿಸಾರ್ಟ್ಸ್ ಕಟ್ಟಿ ಅದರ ಮಾರ್ಕೆಟಿಂಗ್ ನಾವು ನೋಡ್ಕೋತೀವಿ. ಸರ್ಕಾರ ಸುಂದರಗಿರಿಯನ್ನು ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಪ್ರಕಟಿಸುತ್ತದೆ. ಬೇಸಿಗೆ ಕಾಲ ಬರುವಾಗ ನೀರು ಪೂರ್ತಿಯಾಗಿ ಕಡಿಮೆಯಾಗಿ ಊರು ಮತ್ತೆ ಮೇಲಕ್ಕೆ ಬರುತ್ತದೆ. ಆದರೆ ಅನಾಮಿಕಾ ದೋಣಿಯಲ್ಲಿ ಬೆಳೆದ ಗಿಡಗಳು ದೊಡ್ಡ ಮರಗಳಾಗಿ ಬದಲಾಗುತ್ತದೆ. ಅಮ್ಮ ಅನಾಮಿಕಾ, ನೋಡಿದ್ಯಾ ತಾಯಿ, ನಿನ್ನಿಂದ ನನ್ನ ಊರು ಮತ್ತೆ ಪ್ರಾಣ ಹೊಂದಿದೆ. ಈ ಪ್ರಾಜೆಕ್ಟ್ ಇಂದ ಊರು ಹೋಗುತ್ತೆ ಅಂತ ಅಳ್ತ್ರು, ಆದ್ರೆ ನಿನ್ನಿಂದ ನಮ್ಮ ಊರು ನಿಂತು ಬಿಡ್ತಮ್ಮ. ಈಗ ಎಲ್ಲರೂ ಸುಂದರಗಿರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನನ್ನ ಜನ್ಮ ಧನ್ಯವಾಯ್ತು ತಾಯಿ. ನಿಜವೇನಮ್ಮ, ನನ್ನ 3 ಸಸ್ಯರು ಸುಂದರಗಿರಿಗೆ ದೇವತೆಯರು. ಮುಖ್ಯವಾಗಿ ಅನಾಮಿಕಾ ಈ ಮನೆಗೆ ಬಂದ ಮಹಾಲಕ್ಷ್ಮಿ. ಇಲ್ಲಿರಬೇಕು ಎನ್ನುವ ಆಸೆ ಹೋದ ನಮಗೆ ನೀನು ಆಸೆ ತೋರಿಸಿದ್ಯಾ ಅತ್ತೆ. ನನಗೆ ನಿಮ್ಮ ಕಣ್ಣಲ್ಲಿ, ಮಾವನವರ ಕಣ್ಣಿನಲ್ಲಿ ಆನಂದ ನೋಡಿದರೆ ಸಾಕು. ಎಲ್ಲರೂ ಜೊತೆಯಾಗಿದ್ದರೆ ಯಾವ ಕಷ್ಟವಾದರೂ ದಾಟಬಹುದು. ಇಲ್ಲಿ ನೋಡಿ, ನಮ್ಮ ದೋಣಿ ತೋಟದಲ್ಲಿ ಬೆಳೆದ ಮೆಣಸಿನಕಾಯಿಗಳು. ಈ ದಿನ ಮಾವಯ್ಯನಿಗೆ ಇಷ್ಟವಾದ ಹಣ್ಣು ಮೆಣಸಿನಕಾಯಿ ಪಚ್ಚಡಿ ಮಾಡ್ತೀನಿ. ದೋಣಿ ಮೇಲೆ ಊಟ ಮಾಡೋಣ. ಇನ್ನು ನಮಗೆ ಪಟ್ಟಣದಲ್ಲಿರೋ ಫ್ಲಾಟ್ ಬೇಡಪ್ಪ. ನಮಗೆ ನಮ್ಮ ಸುಂದರಗಿರಿ ತೋಟವೇ ನಮಗೆ ಸ್ವರ್ಗ. ಇಲ್ಲೇ ನಾವು ಹೋಟೆಲ್ ಕೂಡ ಇಡೋಣ. ಆ ಮಾತಿಗೆ ಎಲ್ಲರೂ ಹೌದು ಎನ್ನುತ್ತಾರೆ. ಹಾಗೆ ಅನಾಮಿಕಾ ತನ್ನ ವಿವೇಕದಿಂದ, ಸಹನೆಯಿಂದ ಒಂದು ಕುಟುಂಬವನ್ನು ನಿಲ್ಲಿಸುವುದೊಂದೇ ಅಲ್ಲದೆ ಮುಳುಗಿ ಹೋಗುತ್ತಾ ಇರುವ ಗ್ರಾಮಕ್ಕೆ ಹೊಸ ಉಸಿರನ್ನು ಕೊಡುತ್ತಾಳೆ. ದೋಣಿಯ ಮೇಲೆ ಬೆಳೆದ ಗಿಡಗಳು ಕೇವಲ ತರಕಾರಿಯನ್ನೇ ಕೊಡಲಿಲ್ಲ, ಒಂದು ಕುಟುಂಬದ ಒಂದು ಆತ್ಮ ಗೌರವವನ್ನು, ಆ ಊರಿನ ಉಸಿರನ್ನು ಕಾಪಾಡಿತು. ಬರುವ ತಲೆಮಾರಿಗೆ ಪ್ರಕೃತಿ ಜೊತೆ ಹೇಗೆ ಜೀವಿಸಬೇಕೋ ಒಂದು ಪಾಠ ಕಲಿಸುತ್ತದೆ. ಸಾಯಂಕಾಲದ ವೇಳೆ ದೋಣಿಯ ಮೇಲೆ ಎಲ್ಲರೂ ಕೂತ್ಕೊಂಡು ತೋಟದಲ್ಲಿ ಬೆಳೆದ ಹಣ್ಣನ್ನು ತಿನ್ನುತ್ತಾ ಮಾತಾಡ್ತಾ ಇರ್ತಾರೆ. ಮಾವಯ್ಯನವರೇ, ನಾಳೆ ಪಟ್ಟಣದಿಂದ ಇನ್ನು ಹೆಚ್ಚು ಜನ ಪ್ರವಾಸಿಗರು ಬರ್ತಾ ಇದ್ದಾರಂತೆ. ನಾವು ಇನ್ನು 2 ದೋಣಿಗಳಲ್ಲಿ ಹೂ ಗಿಡಗಳನ್ನು ಬೆಳೆಸೋಣವಾ? ಪ್ರಕೃತಿಯನ್ನು ನಾವು ಎಷ್ಟು ಪ್ರೇಮಿಸಿದರೆ ಅದು ನಮ್ಮನ್ನ ಅಷ್ಟೇ ಚೆನ್ನಾಗಿ ಕಾಪಾಡುತ್ತೆ. ನಿನ್ನಿಷ್ಟ ತಾಯಿ, ನೀನೇನ್ ಮಾಡಿದ್ರು ಅದು ನಮ್ಮ ಒಳಿತಿಗಾಗಿ ಅಂತ ನಮ್ಗೆ ಗೊತ್ತಮ್ಮ. ನಿನ್ನ ಆಲೋಚನೆ ಈ ಸುಂದರಗಿರಿ ಗಾಳಿಯಲ್ಲಿ ಯಾವಾಗಲೂ ಇದ್ದು ಬಿಡುತ್ತೆ. ನನ್ನ ಸೊಸೆಯರು ರತ್ನಗಳು. ಎಲ್ಲರೂ ಸೇರಿ ನಗುತ್ತಾ ಇರುವಾಗ ಸುಂದರಗಿರಿ ನೀರಿನ ಅಲೆಗಳ ಮೇಲೆ ಆ 3 ಸೊಸೆಯರ ಐಕ್ಯತೆಯನ್ನ ಪ್ರತಿಬಿಂಬಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅದು ಬೇಸಿಗೆ ಕಾಲ. ಬಿಸಿಲು ಹೆಚ್ಚಾಗಿರುತ್ತದೆ. ಯಾರಾದರೂ ಮನೆಯಿಂದ ಹೊರಗೆ ಬರಬೇಕು ಅಂತ ಅನ್ಕೊಂಡ್ರೆ ಬಹಳ ಭಯಪಡ್ತಾ ಇದ್ರು. ಅಷ್ಟು ಬಿಸಿಲಿರುತ್ತದೆ ಆ ಗ್ರಾಮದಲ್ಲಿ. ಆದರೆ ಆ ಸಮಯದಲ್ಲಿಯೇ ಆ ಗ್ರಾಮಕ್ಕೆ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳು ಬರುತ್ತಾರೆ. ಆ ಬೇಸಿಗೆಯಲ್ಲಿ ಆ ಕಡೆ ಈ ಕಡೆ ನೋಡುತ್ತಾ ಒಂದು ಮರದ ಕೆಳಗೆ ಕೂತಿರುತ್ತಾರೆ. ಈ ಅನಾಮಿಕಾ ಅವರು ಮನೇನ ಎಲ್ಲಿ ಬಾಡಿಗೆಗೆ ತಗೊಂಡಿದ್ದಾರೋ ಅರ್ಥವಾಗ್ತಾ ಇಲ್ವೇ? ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳೋಣ ಅಂದ್ರೆ ಒಂದು ಹುಳ ಕೂಡ ಇಲ್ಲ ಹೊರಗೆ. ಈ ಬಿಸಿಲು ಬೆಂಕಿ ಸುರಿಸ್ತಾ ಇದೆ. ಮೊದಲೇ ಆರೋಗ್ಯ ಚೆನ್ನಾಗಿಲ್ಲ. ಈ ಬಿಸಿಲಿನಲ್ಲಿ ಅನಾಮಿಕಳ ಮನೆ ಹುಡ್ಕೊಂಡು ಹೋಗೋದು ಕಷ್ಟವೇ ಅಂದ್ಕೋತೀನಿ. ಹೌದು ರೀ, ಮನುಷ್ಯರಲ್ಲ, ಕನಿಷ್ಠ ಒಂದು ಗಿಡ ಕೂಡ ಹಸಿರಾಗಿಲ್ಲ. ಎಲ್ಲ ಒಣಗಿ ಹೋಗಿ ಬಿಸಿಲು ಹೊಡಿತಾ ಇದೆ. ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡಲಾಗದೆ ಹೋಗ್ತಾ ಇದ್ದೀನಿ. ಆಗಲೇ ಅನಾಮಿಕಾ ಗಾಬರಿಯಿಂದ ಅಲ್ಲಿಗೆ ಬರುತ್ತಾಳೆ. ಮಾವಯ್ಯ, ಅತ್ತೆಯವ್ರೇ, ಇಲ್ಲೇ ಇದ್ದೀರಾ? ನಾನು ನಿಮ್ಗಾಗಿ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹುಡುಕ್ತಾ ಇದ್ದೆ. ಬನ್ನಿ ಬನ್ನಿ, ಬೇಗ ಮನೆಗೆ ಹೋಗೋಣ. ಈ ಬಿಸಿಲಿನಲ್ಲಿ ಹೆಚ್ಚೊತ್ತಿದ್ರೆ ಏಟು ತಗಲುತ್ತೆ. ಮೊದಲೇ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರಲ್ಲ. ಅಮ್ಮಯ್ಯ, ಬಂದ್ಯ ತಾಯಿ, ಬಾರಮ್ಮ, ಬಾ, ಬೇಗ ಹೋಗೋಣ. 3 ಸೇರಿ ಅನಾಮಿಕಾ ಇರುತ್ತಿರುವ ಹಂಚಿನ ಮನೆಗೆ ಬರುತ್ತಾರೆ. ಹೊರಗಡೆ ಬಿಸಿಲು ಗಾಳಿ ಬೀಸುತ್ತಾ ಇದ್ದರೂ ಆ ಹಂಚಿನ ಮನೆಯೊಳಗೆ ಮಾತ್ರ ಅದ್ಭುತವಾದ ತಣ್ಣಗಿರುತ್ತದೆ. ಮೇಲೆ ಹಂಚು, ಕೆಳಗೆ ಮರ ಇರುವುದರಿಂದ ಆ ಮನೆ ಸಹಜವಾದ ಎಸಿ ಹಾಗೆ ಅನಿಸುತ್ತದೆ. ಅಮ್ಮಯ್ಯ, ಹೊರಗೆ ಎಷ್ಟು ಬಿಸಿಲಿದ್ದರೂ ಈ ಹಂಚಿನ ಮನೆಯೊಳಗೆ ಎಷ್ಟು ತಣ್ಣಗಿದೆಯೋ ನೋಡಿದ್ರ ಪ್ರಾಣ ಎದ್ದು ಬಂದ ಹಾಗಾಯ್ತು. ಹೌದು ಶಾರದಾ. ಇಷ್ಟರಲ್ಲಿ ರಮೇಶ್ ಒಳಗಡೆಗೆ ಬರುತ್ತಾನೆ. ಅಪ್ಪ, ಅಮ್ಮ, ಹೇಗಿದ್ದೀರಾ? ನಿಜಕ್ಕೂ ನಿಮ್ಮ ಸಮಸ್ಯೆ ಏನು ಹೇಳಿ? ನಿಮ್ಮನ್ನು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ನಾನ್ ತೋರಿಸ್ತೀನಿ. ಏನಿದೆಯೋ, ವಯಸ್ಸು ಹೆಚ್ಚಾಗ್ತಿದೆ ಅಲ್ವಾ? ನನಗೇನೋ ಮೊಣಕಾಲು ನೋವು ಹೆಚ್ಚಾಗಿದೆ. ನಿಮ್ಮ ಅಮ್ಮಂಗೇನೋ ಅವಾಗವಾಗ ಜ್ವರ ಬರ್ತಾ ಇರುತ್ತೆ. ಆ ನೋವು ನಿಜಕ್ಕೂ ಕಡಿಮೆ ಆಗ್ತಾನೋ ಇಲ್ಲ? ಎಲ್ಲಿ ತೋರ್ಸಿದ್ರು ಕಡಿಮೆ ಆಗ್ತಿಲ್ಲ ಕಣೋ. ಮತ್ತೇನೋ ಪರವಾಗಿಲ್ಲಪ್ಪ, ನಾಳೆ ನಿಮ್ಮನ್ನ ನಾನು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತೀನಿ. ಬೇಡ ಕಣೋ ರಮೇಶು, ನಿನ್ ಹತ್ರ ಈಗ ಅಷ್ಟು ದುಡ್ಡಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ನಾನು ನಿನ್ ಹತ್ರ ಈ ಹಂಚಿನ ಮನೆಯಲ್ಲಿ ಇರ್ತೀನಿ ಕಣೋ. ನಿಮ್ಮಮ್ಮ ಸುರೇಶ್ ಅವರ ಮಾಡಿಯಲ್ಲಿ ಇರ್ತಾಳೆ. ಇದಕ್ಕೆ ನೀವು ಒಪ್ಕೊಂಡ್ರೆ ನಾವಿಲ್ಲಿ ಇರ್ತೀವಿ. ಅದೇನಪ್ಪ, ನೀವಿಬ್ಬರು ಜೊತೆಯಾಗಿ ಇರ್ಬೋದಲ್ಲ? ಇಲ್ಲ ಕಣೋ, ನಿನ್ನ ಪರಿಸ್ಥಿತಿ ಚೆನ್ನಾಗಿದ್ದಾಗ ನಾವಿಬ್ರು ಭಾರವಾಗೋದು ನಮಗಿಷ್ಟವಿಲ್ಲ. ಮೇಲಾಗಿ ಸುರೇಶನ ಮನೆ ಕೂಡ ಇಲ್ಲೇ ಹತ್ರವೇ ಅಲ್ವಾ, ನಾನು ಅಲ್ಲಿಗೆ ಹೋಗ್ತೀನಿ. ಹೌದು ಅತ್ತೆ, ಈ ಬೀದಿಯ ಕೊನೆಯಲ್ಲಿರುವ ಆ ದೊಡ್ಡ ಬಂಗ್ಲೆನೆ ಸುರೇಶ್ ಅವನಿಯವರ ಮನೆ. ಸರಿ ಕಣ್ರಿ, ಮೊದ್ಲು ಊಟ ಮಾಡಿ ಹೋಗಿ.
ಬೇಡಮ್ಮ, ಅಲ್ಲಿಗೆ ಹೋದ್ಮೇಲೆ ತಿಂತೀನಿ, ನನ್ನ ಅಲ್ಲಿಗೆ ಬಿಟ್ಬಿಟ್ ಬಾ. ಅನಾಮಿಕಾ ತನ್ನ ಅತ್ತೆಯನ್ನು ಕರೆದುಕೊಂಡು ಆ ಬೀದಿಯ ಕೊನೆಯಲ್ಲಿರುವ ದೊಡ್ಡ ಬಂಗಲೆ ಹತ್ರ ಬಿಟ್ಟು ಬರುತ್ತಾಳೆ. ಶಾರದಾ ಬಂಗಲೆಯೊಳಗೆ ಕಾಲಿಡುತ್ತಾಳೆ. ಅನಾಮಿಕಾ ತಿರುಗಿ ಮನೆಗೆ ಬರುತ್ತಾಳೆ. ಶಾರದಾ ಮನೆ ಬಾಗಿಲ ಮುಂದೆ ನಿಂತು ಒಳಗಿರುವವರನ್ನು ಕರೆಯುತ್ತಾ ಇರ್ತಾಳೆ. ಆದರೆ ಎಸಿ ರೂಮಿನಲ್ಲಿರುವವರಿಗೆ ಆ ಕರೆ ಕೇಳಿಸಿದರೂ ಯಾರೂ ಹೊರಗೆ ಬರೋದಿಲ್ಲ. ಕಡೆಗೆ ಒಳಗಡೆಯಿಂದ ಅವನಿ ಗಂಟಲು ಕೇಳಿಸುತ್ತೆ. ಯಾರದು? ಈ ಭಿಕ್ಷುಕರು ಯಾರೋ ಒಳಗಡೆವರೆಗೂ ಬಂದು ಕೂಗ್ತಾ ಇರೋ ಹಾಗಿದೆ. ನಮ್ಮ ಹತ್ರ ಕೊಡೋದೇನೂ ಇಲ್ಲ, ಹೋಗಿ ಹೋಗಿ. ಆಗಲೇ ಸುರೇಶ್ ಗಾಬರಿಯಿಂದ ಹೊರಗೆ ಬರುತ್ತಾನೆ. ಬಾಗಿಲ ಹತ್ರ ನಿಂತುಕೊಂಡ ತನ್ನ ತಾಯಿಯನ್ನು ನೋಡುತ್ತಾನೆ. ಅಮ್ಮ, ನೀನಾ? ಯಾವಾಗ ಬಂದೆ ಅಮ್ಮ? ಬಾಬಾ, ಒಳಗಡೆಗೆ ಹೋಗೋಣ ಎಂದು ತಾಯಿಯನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾನೆ. ಓ ನೀವಾ ಅತ್ತೆ? ಯಾರೋ ಭಿಕ್ಷುಕ ಅಂದ್ಕೊಂಡೆ. ಸರಿ ಸರಿ, ಏನಾದ್ರೂ ಕುಳಿತೀರಾ? ಜ್ಯೂಸ್ ಅಂತದ್ದೇನಾದ್ರು ತಗೊಂಬರ್ಲಾ? ಬೇಡ ತಾಯಿ, ಮೊದಲೇ ಶೀತವಾಗಿದೆ. ಆ ಜ್ಯೂಸ್ ಕುಡಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಹೌದಲ್ವಾ? ಶೀತವಾಗಿದೆ ಅಂದಿರಿ. ಸರಿ ಅತ್ತೆಯರು, ಮಾವಯ್ಯ ಇಲ್ಲಿ? ಅವರು ನಿಮ್ ಜೊತೆ ಬಂದಿಲ್ವಾ? ಬಂದಿದ್ದಾರಮ್ಮ, ಅವರು ಅನಾಮಿಕಾ ಅವಳ ಮನೇಲಿದ್ದಾರೆ. ನಾನು ನಿಮ್ ಹತ್ರ ಇರೋಣ ಅಂತ ಬಂದೆ. ಏನೋ ಮಾವಯ್ಯ ಚಿಕ್ಕ ಹಂಚಿನ ಮನೆಯಲ್ಲಿರ್ತಾರ? ಹೇಗಿರ್ತಾರೆ ಅತ್ತೆ ಅಲ್ಲಿ? ಮೊದ್ಲೇ ಬಿಸಿಲು ಸುಡ್ತಾ ಇದೆ. ಮೇಲಾಗಿ ಅವ್ರ ಹತ್ರ ಔಷಧಿಗೆ ಕೂಡ ದುಡ್ಡಿಲ್ಲ. ಮಾವಯ್ಯ ಕೂಡ ಇಲ್ಲೇ ಬಂದ್ರೆ ಚೆನ್ನಾಗಿರ್ತಿತ್ತಲ್ಲ. ನಾನೇ ಇಲ್ಲಿ ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ನಿಮ್ಮಿಬ್ಬರನ್ನ ತೋರಿಸ್ತೀನಲ್ಲ. ಆ ಹಂಚಿನ ಮನೆಯಲ್ಲಿದ್ರೆ ಏನ್ ಕಡಿಮೆ ಆಗತ್ತೆ? ಅಲ್ಲಿ ಇರೋದಕ್ಕಿಂತ ಇಲ್ಲಿರೋದೇ ಒಳ್ಳೇದಲ್ಲ. ಪರವಾಗಿಲ್ಲಮ್ಮ, ಅವ್ರಿಗಿರೋಷ್ಟ್ರಲ್ಲಿ ಅವ್ರಿರ್ತಾರೆ. ನಿನಗೇನಕ್ಕಮ್ಮ ಕಷ್ಟ? ಅವನಿ ಮಾತನಲ್ಲಿರುವ ವ್ಯಂಗ್ಯ ಶಾರದಂಗೆ ಬಹಳ ಅರ್ಥವಾಗುತ್ತೆ. ದುಡ್ಡಿದೆ ಅನ್ನೋ ಪೊಗರಿನಿಂದ ಅನಾಮಿಕಾ ಅವರನ್ನು ಕೀಳಾಗಿ ನೋಡ್ತಾ ಇರುವ ಅವನಿಯ ನಡವಳಿಕೆ ಸುರೇಶನಿಗೆ ಕೂಡ ಹಿಡಿಸುವುದಿಲ್ಲ. ಸ್ವಲ್ಪ ಸಮಯ ಕಳೆಯುತ್ತದೆ. ಅವನಿ ಮನೆಯಲ್ಲಿ ತರತರದ ಬೆಲೆ ಬಾಳುವ ಅಡಿಗೆಯು ಸಿದ್ಧವಾಗುತ್ತದೆ. ಅವನಿ ಮಾತ್ರ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರದೆ ಕೆಲಸದವಳು ಕಾಂತಮ್ಮನನ್ನು ಕರೆದು ಅತ್ತೆಗೆ ಊಟ ಬಡಿಸು ಎಂದು ಹೇಳಿ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಕಾಂತಮ್ಮ ಎಷ್ಟೋ ವಿನಯದಿಂದ ಶಾರದಳನ್ನು ಊಟಕ್ಕೆ ಕರೆಯುತ್ತಾಳೆ. ಅಮ್ಮನವ್ರೇ, ಊಟ ಸಿದ್ಧವಾಗಿದೆ, ಬನ್ನಿ ಬಡಿಸ್ತೀನಿ. ಟೇಬಲ್ ಮೇಲಿರುವ ತರತರದ ಅಡಿಗೆಯನ್ನು ನೋಡಿ ಆಶ್ಚರ್ಯ ಹೋದ ಶಾರದಮ್ಮ. ಅಬ್ಬೋ, ಇಷ್ಟೊಂದು ಅಡುಗೆನಾ? ಇವೆಲ್ಲ ಏನಕ್ಕೆ ಕಾಂತಮ್ಮ? ಇಷ್ಟು ದುಬಾರಿಯಾಗಿ ಖರ್ಚು ಮಾಡೋದನ್ನ ಬಿಟ್ಟು ಇಷ್ಟು ಆಹಾರ ಯಾರು ತಿಂತಾರೆ ಅಂತ? ಏನೋ ಅಮ್ಮನವ್ರೆ, ಚಿಕ್ಕ ಅಮ್ಮನವರು ನಿಮಗಾಗಿ ಅಂತ ಪ್ರತ್ಯೇಕವಾಗಿ ಇವೆಲ್ಲ ಮಾಡ್ಸಿದಾರಮ್ಮ. ಸರಿ ಬಿಡು, ನಾನೊಬ್ಳೆ ಏನ್ ತಿಂತೀನಿ, ನೀನು ಕೂಡ ಬಂದು ಇಲ್ಲೇ ಕೂತ್ಕೋ ಕಾಂತಮ್ಮ, ಇಬ್ರು ಸೇರಿ ತಿನ್ನೋಣ. ಅಮ್ಮ ಬೇಡ ಅಮ್ಮನವ್ರೆ, ನಾವ್ ಯಾವಾಗ್ಲೂ ಮನೆಯೊಳ ಜೊತೆ ಸೇರಿ ಕೂತ್ಕೊಂಡಿಲ್ಲ, ಹಾಗೆ ತಿನ್ಬಾರ್ದಮ್ಮ. ಚಿಕ್ಕಮ್ಮನವ್ರಿಗೆ ತಿಳಿದ್ರೆ ನಿಜಕ್ಕೂ ಒಪ್ಕೊಳ್ಳಲ್ಲ, ನನ್ನನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಅದೇನು ಇಲ್ಲ ಬಿಡು, ಇಷ್ಟು ಅಡಿಗೆ ವೃತ ಮಾಡೋದಕ್ಕಿಂತ ನೀನು ಕೂಡ ತಿಂದ್ರೆ ಸ್ವಲ್ಪ ಪುಣ್ಯ ಇರುತ್ತಲ್ಲ. ಕೂತ್ಕೋ. ಅವನಿ ಸುರೇಶನ ಕೂಡ ಬಾ ಅಂತ ಕರಿ. ಅವ್ರು ಈಗಾಗ್ಲೇ ಊಟ ಮಾಡಿದ್ದಾರೆ ಅಮ್ಮನವ್ರೇ, ಇವೆಲ್ಲ ನಿಮ್ಮೊಬ್ಬರಿಗಾಗೆ ಮಾಡಿಸಿದ್ದಾರೆ. ಶಾರದಾ ಬಲವಂತದಿಂದ ಕಾಂತಮ್ಮನನ್ನು ಕೂರಿಸುತ್ತಾಳೆ. ಪರವಾಗಿಲ್ಲ, ನನ್ನ ಮಾತು ಕೇಳಿ ನೀನು ಕೂಡ ತಿನ್ನು, ಎಲ್ರೂ ಮನುಷ್ಯರೇ ಅಲ್ವಾ. ಶಾರದಳ ಬಲವಂತದಿಂದ ಕಾಂತಮ್ಮ ಭಯಪಡುತ್ತಲೇ ಊಟ ಮಾಡಲಿಕ್ಕೆ ಕೂತ್ಕೋತಾಳೆ. ಇಬ್ಬರು ಸೇರಿ ತಿನ್ನುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಅವನಿ ಬರುತ್ತಾಳೆ. ಕಾಂತಮ್ಮ, ನಿನಗೆಷ್ಟು ಧೈರ್ಯ? ಮರ್ಯಾದೆಯಿಂದ ಇಲ್ಲಿಂದ ಹೇಳ್ತೀಯಾ ಇಲ್ವಾ? ಚಿಕ್ಕಮ್ಮನವ್ರೆ, ಅದು ಈ ದೊಡ್ಡಮ್ಮನವ್ರೆ ಬಲವಂತ ಮಾಡಿದ್ರಮ್ಮ. ಅತ್ತೆಯವ್ರೆ, ಇದೇನು ಪದ್ಧತಿ? ಕೆಲ್ಸದವ್ರನ್ನ ಕರ್ಕೊಂಡ್ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತೀರಾ? ಇದು ನಿಮ್ಮ ಅನಾಮಿಕಳ ಹಂಚಿನ ಮನೆ ಅಂದ್ಕೊಂಡಿದ್ದೀರಾ? ಯಾರಾದ್ರೂ ಎಲ್ಲಾದ್ರೂ ಕುತ್ಕೊಂಡು ತಿನ್ನೋದಕ್ಕೆ ಇದು ನನ್ನ ಮನೆ. ಇಲ್ಲಿ ಕೆಲವು ಪದ್ಧತಿಗಳಿರುತ್ತೆ. ಅವನಿ, ಅವಳು ಕೂಡ ಮನುಷ್ಯಳೇ ಅಲ್ವೇನಮ್ಮ? ಊಟ ಹಾಳಾಗುತ್ತೆ ಅಂತ ನಾನೇ ಕರ್ದೆ ಅಮ್ಮ. ಹೆಚ್ಚಾದ್ರೆ ನಾಯಿಗಳಿಗೆ ಹಾಕ್ತೀನಿ ಹೊರತು ಹೀಗೆ ಕೆಲ್ಸದವರನ್ನ ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ. ಮೊದಲೇ ಬಿಸಿಲು ಉರಿತಾ ಇದ್ರೆ ನೀವು ಬಂದು ನನ್ ಮನೆಯಲ್ಲಿ ಹೊಸ ಜಗಳ ಶುರು ಮಾಡ್ತಾ ಇದ್ದೀರಾ. ನಿಮಗೆ ಆ ಹೆಂಚಿನ ಮನೆ ಅಭ್ಯಾಸವಿದ್ರೆ ಅಲ್ಲೇ ಇರ್ಬೇಕಾಗಿತ್ತು. ಇಲ್ಲಿ ಬಂದು ನನ್ ಮನೆ ಮರ್ಯಾದೆ ತೆಗಿಬೇಡಿ. ಆ ಕಾಂತಮ್ಮ ತಿಂದ ಪ್ಲೇಟನ್ನ ಈಗಲೇ ಬಿಸಾಕಿ. ಅವನಿ ಮಾತಿಗೆ ಶಾರದಮ್ಮನ ಕಣ್ಣಿನಲ್ಲಿ ನೀರು ಬರ್ತಾ ಇದ್ರು ನಿಲ್ಲಿಸದೆ ಮೌನವಾಗಿದ್ದು ಬಿಡುತ್ತಾಳೆ. ದುಡ್ಡಿರುವ ಕಡೆ ಮನುಷ್ಯರಿಗಿಂತ ಪದ್ಧತಿಗಳಿಗೆ ಹೆಚ್ಚು ಬೆಲೆ ಎಂದು ಆಕೆಗೆ ಅರ್ಥವಾಗುತ್ತದೆ. ಅವನಿ ಅನ್ನಬೇಕಾದ ಮಾತುಗಳನ್ನೆಲ್ಲ ಅಂದು ಬೇಸರದಿಂದ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಅಲ್ಲಿ ನಿಂತಿರುವ ಶಾರದಳ ಕಣ್ಣಲ್ಲಿ ನೀರು ಬರ್ತಾ ಇರುವಾಗ ಸುರೇಶ್ ಅಲ್ಲಿಗೆ ಬರ್ತಾನೆ. ಅಮ್ಮ, ಇಲ್ಲಿ ಮನುಷ್ಯರಿಗಿರುವ ಬೆಲೆಗಿಂತ ದುಡ್ಡಿಗೆ ಬೆಲೆ ಹೆಚ್ಚಮ್ಮ. ನಾವು ಎಲ್ರು ನಮ್ಮವರು ಅಂದ್ಕೊಂಡ್ರೆ ಇಲ್ಲಿ ನಡೆಯೋದಿಲ್ಲ. ಅವನಿಗೆ ನಿಜಕ್ಕೂ ಹಿಡ್ಸೋದಿಲ್ಲ. ನನ್ನನ್ನು ಕ್ಷಮಿಸಮ್ಮ. ಸುರೇಶ್ ಕಾಂತಮ್ಮನ ಕಡೆ ತಿರುಗಿ, ಕಾಂತಮ್ಮ, ನನ್ನನ್ನು ಕ್ಷಮಿಸು. ನಿನಗೇನಾದ್ರೂ ಬೇಕು ಅಂದ್ರೆ ಮನೆಗೆ ತಗೊಂಡು ಹೋಗು ಅಂತ ಹೇಳಿದ್ದೆ ಅಲ್ಲ. ನೀನು ಇಲ್ಲಿ ಜೊತೆಯಾಗಿ ಕೂತ್ಕೊಂಡಿದ್ರಿಂದ ನನಗೇನು ಕಷ್ಟವಿಲ್ಲ. ಆದ್ರೆ ನಿನ್ನ ಅಮ್ಮನವರ ಬಗ್ಗೆ ನಿಂಗೆ ಗೊತ್ತಲ್ಲ. ನೀನು ಕೂಡ ನಮ್ಮ ಅಮ್ಮನ ಹಾಗೆ ಅಂದ್ಕೋತೀನಿ ಯಾವಾಗಲೂ.
ಆದ್ರೆ ಅವನಿ ಹಾಗೆ ಅಂದ್ಕೊಳ್ಳೋದಿಲ್ಲ. ಅಮ್ಮ ಇರುವಷ್ಟು ದಿನ ಅಮ್ಮನ್ನ ಜಾಗೃತಿಗೆ ನೋಡ್ಕೊತಾ ಇರು ಕಾಂತಮ್ಮ. ಹಾಗೆ ಸ್ವಾಮಿಯವರೇ, ತಪ್ಪೆಲ್ಲ ನಂದೆ, ನಾನ್ ಹೋಗ್ತಾ ಇದ್ದೀನಯ್ಯ. ಕಾಂತಮ್ಮ ಹೋದ ಮೇಲೆ ಶಾರದಾ ಮೌನವಾಗಿ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಹೋಗುತ್ತಾಳೆ. ಆದರೆ ರೂಮಿನಲ್ಲಿ ಸುರೇಶ್ ಅವನಿ ಮಧ್ಯ ಜಗಳ ಶುರುವಾಗುತ್ತದೆ. ಅವನಿ, ಅಮ್ಮನ ಜೊತೆ ಹಾಗೆ ಮಾತಾಡೋದು ನನಗೆ ಇಷ್ಟವಿಲ್ಲ. ಅವಳು ನಮ್ಮನೆಗೆ ನೆಂಟ್ರಲ್ಲ, ನನ್ನ ಅಮ್ಮ. ಒಂದು ಕೆಲಸದವಳ ಜೊತೆ ಕೂತ್ಕೊಂಡು ತಿಂದ್ರೆ ಅಷ್ಟು ಮರ್ಯಾದೆ ಏನ್ ಹೋಗುತ್ತೆ? ಹೌದು, ನನ್ನ ಪದ್ಧತಿ ನನಗಿರುತ್ತೆ. ನಿಮ್ಮ ಅಮ್ಮನ ಕರ್ಕೊಂಡ್ಬಂದು ನನ್ನ ಡೈನಿಂಗ್ ಟೇಬಲ್ ಮೇಲೆ ಪಂಚಾಯಿತಿ ಇಡ್ತೀನಿ ಅಂದ್ರೆ ಆಗೋದಿಲ್ಲ. ಇಷ್ಟವಿದ್ರೆ ಇರು ಅನ್ನಿ, ಇಲ್ಲ ಅಂತಂದ್ರೆ ಆ ಹಂಚಿನ ಮನೆಗೆ ಕಳಿಸ್ಬಿಡಿ. ನನ್ನ ಎಸಿ ರೂಮಲ್ಲಿ ಈ ಜಗಳವೆಲ್ಲ ನನಗ್ ಬೇಡ. ನಿನಗೆ ಅಹಂಕಾರ ಹೆಚ್ಚಾಗಿ ಹೋಗಿದೆ ಅವನಿ. ಮನುಷ್ಯರಿಗಿಂತ ನಿನಗೆ ಅಂತಸ್ತು ಹೆಚ್ಚಾಗಿದೆ. ಇಬ್ಬರು ಜಗಳವಾಡಿ ಅವರವರ ದಾರಿ ಅವರು ನೋಡ್ಕೊಂಡು ಬಿಡಿಬಿಡಿಯಾಗಿ ಬೆಡ್ ಮೇಲೆ ಮಲಗುತ್ತಾರೆ. ಅದೆಲ್ಲ ಮರೆಯಾಗಿ ನಿಂತು ಕೇಳಿದ ಶಾರದಾಳ ಮನಸ್ಸು ಕಳಕ್ಕನ್ನತ್ತೆ. ನನ್ನಿಂದಲೇ ಇವರಿಬ್ಬರಿಗೂ ಜಗಳ ಬರ್ತಾ ಇದ್ಯಾ? 16 ವರ್ಷ ಚೆನ್ನಾಗಿ ಇರಬೇಕಾದ ಇವರ ಸಂಸಾರದಲ್ಲಿ ನನ್ನಿಂದ ಬೆಂಕಿ ಹಚ್ತಾ ಇದ್ಯಾ? ಅಲ್ಲಿ ಮನಸ್ಸುಗಳ ಮಧ್ಯೆ ಬೆಂಕಿ ಹತ್ತುತ್ತಾ ಇದ್ರೆ, ಇಲ್ಲಿ ಅನಾಮಿಕಳ ಹಂಚಿನ ಮನೆಯಲ್ಲಿ ಮಾತ್ರ ಬಹಳ ಪ್ರಶಾಂತವಾಗಿರುತ್ತದೆ. ಮನೆಯಲ್ಲಿ ಎಲ್ರು ಜೊತೆಯಾಗಿ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ತಾ ಇರ್ತಾರೆ. ಮಾವಯ್ಯ, ಈ ಬೆಳ್ಳುಳ್ಳಿ ಸಾರು ಹಾಕೊಳ್ಳಿ, ನಿಮ್ಮ ಮೈಕೈ ನೋವಿಗೆ ಬಹಳ ಒಳ್ಳೇದು. ಹಬ್ಬ, ಎಷ್ಟು ರುಚಿಯಾಗಿದೆಯೋ ಅಮ್ಮ. ನನ್ಗೆ ಯಾಕೋ ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನಿ ಅಂತ ದುಃಖವೆನ್ಸುತ್ತೆ ತಾಯಿ. ಅದೇನ್ ಮಾತಪ್ಪ, ನೀವು ನಮ್ಮ ಹತ್ರ ಇರುವಷ್ಟು ದಿನ ನಮಗ್ ಹಬ್ಬನೇ. ಅನಾಮಿಕ ನಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾಳೆ, ನೀವು ಏನು ಚಿಂತೆ ಮಾಡಬೇಡಿ. ಅವನು ನಗುತ್ತಾ ತಪ್ಪದೇ ಇರ್ತೀನಿ ಅಂತ ಹೇಳುತ್ತಾನೆ. ಇಷ್ಟು ಒಳ್ಳೆ ಹುಡುಗಿ ನಮ್ಮ ಮನೆ ಸೊಸೆಯಾಗಿದ್ದಾಳೆ, ನನ್ನ ಸೊಸೆಯಲ್ಲ ಮಗಳು ಎಂದು ಹೊಗಳುತ್ತಾ ಇರ್ತಾನೆ. ಇನ್ನು ಅನಾಮಿಕ ಮಾವನನ್ನು ಎಷ್ಟೋ ಪ್ರೇಮದಿಂದ ನೋಡಿಕೊಳ್ಳುತ್ತಾ ಅವರಿಗೆ ಬೇಕಾದ ಔಷಧಿ, ಸಮಯಕ್ಕೆ ಊಟ ಬಡಿಸುತ್ತಾ ಸೇವೆ ಮಾಡ್ತಾ ಇರ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ರಮೇಶ್ ತನ್ನ ತಂದೆ ಪ್ರಸಾದ್ನನ್ನು ಮೊಣಕಾಲು ನೋವಿನ ಪರೀಕ್ಷೆಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸುರೇಶನ ಮನೆಯಲ್ಲಿ ಕೂಡ ಶಾರದಂಗೆ ಜ್ವರ ಕಡಿಮೆಯಾಗದೇ ಇದ್ದರಿಂದ ಶಾರದಾ ಅವನಿ ಹತ್ರಕ್ಕೆ ಹೋಗಿ, ಅವನಿ, ಜ್ವರ ಏನಕ್ಕೋ ಕಡಿಮೆ ಆಗ್ತಿಲ್ಲ ತಾಯಿ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋಣವಾ? ನೀವು ಕೂಡ ಬರ್ತೀರಾ? ನಾವೇನಕ್ಕೆ ಅತ್ತೆ, ನಮ್ಗೆ ಬಹಳ ಕೆಲಸವಿದೆ. ನಿಮ್ಮ ಪಕ್ಕದಲ್ಲಿ ಕೆಲಸದವಳು ಕಾಂತಮ್ಮ ಇದ್ದಾಳಲ್ವಾ, ಅವಳೇ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ನೋಡ್ಕೋತಾಳೆ ಕೂಡ. ಅವಳ ಜೊತೆ ಸೇರಿ ಹೋಗಿ. ಸುರೇಶ್ ಕೋಪದಿಂದ, ಅವನಿ ಸಾಕು ನಿಲ್ಸು. ಅಮ್ಮ ನೀನು ಬಾ, ನಾವು ಈಗ್ಲೇ ಹೋಗೋಣ, ಕಾರ್ ತೆಗಿತಾ ಇದ್ದೀನಿ ಬಾ. ಸುರೇಶ್ ತನ್ನ ತಾಯಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಾನೆ. ಅದೃಷ್ಟವಶಾತ್ ಅದೇ ಹಾಸ್ಪಿಟಲ್ ರಮೇಶ್ ಪ್ರಸಾದ್ ಕೂಡ ಇರ್ತಾರೆ. ಅಣ್ಣ ತಮ್ಮಂದಿರಿಬ್ಬರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಅಣ್ಣಯ್ಯ, ನಿಮ್ ಹತ್ರ ದುಡ್ಡಿಲ್ಲದಿದ್ರು ಅಪ್ಪನ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಸ್ಕೊತಾ ಇದ್ದೀರಿ. ಅದನ್ನ ನೋಡ್ತಾ ಇದ್ರೆ ನನ್ಗೆ ತುಂಬಾ ಸಂತೋಷವಾಗುತ್ತೆ. ಆದ್ರೆ ನನ್ನ ಹೆಂಡತಿಯ ಅಹಂಕಾರದಿಂದ ನನ್ನ ಸ್ವಂತ ಅಣ್ಣಯ್ಯನ ಜೊತೆ ಕೂಡ ಮನಸ್ಸು ಬಿಚ್ಚಿ ಮಾತನಾಡದೆ ಹೋಗ್ತಾ ಇದ್ದೀನಿ. ಸುರೇಶ್, ಹೇಗಿದೀಯ ತಮ್ಮ? ಅಮ್ಮಂಗೆ ಹೇಗಿದೆ? ಅಣ್ಣಯ್ಯ, ನೀನು ನನ್ ಜೊತೆ ಮಾತಾಡಿದ್ರೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಲ್ಲ, ಅದಕ್ಕೆ ನಿನ್ ಜೊತೆ ಮಾತಾಡ್ತಾ ಇಲ್ಲ. ಆದ್ರೆ ನಾನು ಸಂತೋಷವಾಗಿ ಮಾತ್ರ ಇಲ್ಲ ಅಣ್ಣಯ್ಯ. ನಿಮ್ಮ ಜೊತೆಯಾಗಿದ್ದಾಗ ಮಾತ್ರ ನಾನು ಬಹಳ ಸಂತೋಷದಿಂದಿದ್ದೆ. ನನಗೆ ಮದುವೆ ಆಗೋ ಮೊದ್ಲೇ ಆನಂದವಿದ್ದಿತ್ತು, ಈಗ ಎಲ್ಲ ಹೊರಟೋಯ್ತು. ಸುರೇಶ್ ದುಃಖದಿಂದ ತನ್ನ ತಾಯಿ ಶಾರದಳನ್ನು ಕರ್ಕೊಂಡು ಅಲ್ಲಿಂದ ವೇಗವಾಗಿ ಹೊರಟು ಹೋಗುತ್ತಾನೆ. ಹಾಸ್ಪಿಟಲ್ ಅಲ್ಲಿ ನಡೆದ ಆ ಕಹಿ ಅನುಭವದ ನಂತರ ರಮೇಶ್ ಪ್ರಸಾದ್ ಇಬ್ಬರು ಭಾರವಾದ ಹೃದಯದಿಂದ ಹಂಚಿನ ಮನೆಗೆ ಸೇರಿಕೊಳ್ಳುತ್ತಾರೆ. ಸುರೇಶ್ ಪಡ್ತಾ ಇರುವ ಆವೇದನೆ ನೋಡಿ ಅವರು ತಡೆಯಲಾರದೆ ಹೋಗ್ತಾರೆ. ರಮೇಶ್ ಮನೆಯೊಳಗೆ ಬರುತ್ತಲೇ ಅನಾಮಿಕಳ ಜೊತೆ ನಡೆದ ವಿಷಯ ಹೇಳಿ ಬಹಳ ದುಃಖ ಪಡುತ್ತಾನೆ. ಅನಾಮಿಕಾ, ಸುರೇಶ್ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ನ ಕರುಳು ಚುರುಕ್ಕನುತ್ತೆ. ಆಸ್ತಿ ಇದ್ದರೆ ಏನು, ಅವನ ಹೆಂಡತಿಯ ಅಹಂಕಾರದಿಂದ ಹೆತ್ತವರ ಜೊತೆ ನನ್ ಜೊತೆ ಕೂಡ ಸರಿಯಾಗಿ ಮಾತನಾಡದೆ ಹೋಗ್ತಾ ಇದ್ದಾನೆ. ಹೌದು ರಮೇಶು, ದುಡ್ಡಿರುವ ಕುಟುಂಬಕ್ಕೆ ಕೊಟ್ಟು ನಾವೇ ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ಅವನು ಮನೆ ಅಳಿಯನಾಗಿ ಅಲ್ಲಿಗೆ ಹೋದ್ರು ಅಲ್ಲಿರಲಾರದೆ ಹೊರಗಡೆ ಬಂದಿದ್ದಾನೆ. ಆದ್ರೆ ಈ ಹೆಂಡತಿ ಜೊತೆ ಅವನಿಗೆ ಸುಖವಿಲ್ಲ. ದುಡ್ಡಿನ ಆಸೆ, ದುಡ್ಡಿನ ಹುಚ್ಚಿರುವವರು ಯಾವಾಗಲೂ ಹೀಗೆ ಅಹಂಕಾರದಿಂದ ಇರ್ತಾರೆ. ಮನುಷ್ಯರ ಮೇಲೆ ಪ್ರೇಮವಿರುವವರು ಮಾತ್ರವೇ ನಮ್ಮ ಅನಾಮಿಕಳ ಹಾಗಿರ್ತಾರೆ. ದುಃಖ ಪಡಬೇಡಿ ಮಾವನವರೇ, ಕಾಲವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಎಂದು ಅನಾಮಿಕ ಅನ್ನುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಕೂಡ ಅವನಿಯ ನಡವಳಿಕೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅತ್ತೆ ಶಾರದಳನ್ನು ನಿಜಕ್ಕೂ ಹಚ್ಚಿಕೊಳ್ಳದೆ ಏನೋ ಒಂದು ಮಾತನ್ನುತ್ತಾ ನೋವು ಕೊಡ್ತಾನೆ ಇರ್ತಾಳೆ. ಆ ದುಃಖ ತಡೆಯಲಾರದೆ ಶಾರದಾ ತನ್ನ ಮಗ ಸುರೇಶನ ಜೊತೆ ಮಾತನಾಡೋಣ ಎಂದು ಅವನ ರೂಮಿನ ಕಡೆ ಹೋಗುತ್ತಾಳೆ. ಆದ್ರೆ ಒಳಗಡೆ ಅವನಿ ಸುರೇಶ್ ಮಾತನಾಡ್ತಾ ಇರುವ ಮಾತುಗಳು ಕೇಳಿ ಆಕೆ ಅಲ್ಲಿಯೇ ನಿಂತು ಬಿಡುತ್ತಾಳೆ. ಏನು ಅಂದ್ರೆ, ನಿಮ್ಮ ಅಮ್ಮನವರು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ತಾನೆ ಇರ್ತಾರೆ. ಆಕೆ ಜೊತೆ ನಾನೇ ಏಗಲಾರ್ದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಅವಳನ್ನ ಅನಾಮಿಕಾ ಮನೆಗೆ ಕಳಿಸ್ಬಿಡಿ. ಸುರೇಶ್ ನಿಶ್ಶಬ್ದದಿಂದ ಕೇಳ್ತಾ ಇರ್ತಾನೆ. ಮಾವಯ್ಯನ ಇಲ್ಲಿಗೆ ಕರ್ಕೊಂಡ್ ಬರೋಣ, ಅವ್ರ ಜೊತೆ ಯಾವ ಜಗಳೂ ಇರಲ್ಲ, ಅವರು ಸೈಲೆಂಟ್ ಆಗಿರ್ತಾರೆ. ಆದ್ರೆ ನಿಮ್ಮ ಅಮ್ಮನ ಕಿರಿಕಿರಿ ನಾನು ಸಹಿಸಲಾರೆ. ತಕ್ಷಣ ಆಕೆನ ಇಲ್ಲಿಂದ ಕಳಿಸ್ಬಿಡಿ.
ಸರಿ ಅವನಿ, ನೀನ್ ಅಂದ ಹಾಗೆ ಮಾಡೋಣ. ಅಮ್ಮನ್ನ ಅಣ್ಣಯ್ಯನ ಮನೆಗೆ ಕಳಿಸ್ತೀನಿ. ತಮ್ಮ ಜಗಳದಿಂದ ಮಗ ಕಷ್ಟಪಡುವುದು ಇಷ್ಟವಿಲ್ಲದೆ ಶಾರದ ಕೂಡ ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಸುರೇಶ್ ಭಾರವಾದ ಹೃದಯದಿಂದ ತನ್ನ ತಾಯಿಯನ್ನು ಕರೆದುಕೊಂಡು ಅನಾಮಿಕಳ ಹಂಚಿನ ಮನೆಗೆ ಬರುತ್ತಾನೆ. ಅಣ್ಣಯ್ಯ, ಅಮ್ಮ ಇಲ್ಲೇ ಇರ್ತಾಳೆ. ಪರಿಸ್ಥಿತಿ ನಿಮಗೆ ಗೊತ್ತೇ ಅಲ್ವಾ, ನನ್ನನ್ನು ಕ್ಷಮಿಸಿಬಿಡಿ. ಅಪ್ಪ, ನೀವು ಬನ್ನಿ. ಅವನಿ ನಿಮ್ಮನ್ನ ಬಾ ಅಂತ ಹೇಳಿದ್ದಾಳೆ. ಬೇಡ ಕಣು ಸುರೇಶು, ನಾನು ಅಲ್ಲಿಗೆ ಬರಲ್ಲಪ್ಪ. ನನಗೆ ಈ ಹಂಚಿನ ಮನೆ ತಣ್ಣಗಿದೆ. ಅನಾಮಿಕ ಕೊಡುವ ಆ ತುತ್ತು, ಅನಾಮಿಕ ತೋರಿಸುವ ಆದರಣೆ ನನಗೆ ಸಾಕು. ಅಲ್ಲಿ ಆ ಬಂಗಲೆಯಲ್ಲಿ ಎಸಿ ಇದ್ರು ನಿನ್ನ ಹೆಂಡತಿ ಮಾಡುವ ಮಾತು ಯಾವಾಗ್ಲೂ ಕೇಳಿಸುತ್ತೆ. ನಾನು ಇಲ್ಲೇ ಸಂತೋಷವಾಗಿರ್ತೀನಿ ಮಗನೇ. ಇಲ್ಲಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ಈಗ ನನ್ ಜೊತೆ ಬರ್ದೇ ಇದ್ರೆ ಅವನಿ ನನ್ನ ಬಹಳ ಮಾತಂತಾಳೆ. ಮತ್ತೆ ಮನೆಯಲ್ಲಿ ಜಗಳ ಹೆಚ್ಚಾಗುತ್ತೆ. ನನ್ನ ಸಂಸಾರ ಪ್ರಶಾಂತವಾಗಿರ್ಬೇಕು ಅಂದ್ರೆ ನೀವು ಬರ್ಲೇಬೇಕಪ್ಪ, ಪ್ಲೀಸ್. ನೋಡಿದ್ಯಾ ರಮೇಶು, ಮಗ ಎಷ್ಟು ನಿಸ್ಸಹಾಯ ಸ್ಥಿತಿಯಲ್ಲಿದ್ದಾನೆ. ಸರಿ ಕಣು ಸುರೇಶು, ನಿನ್ನ ಸಂಸಾರಕ್ಕಾಗಿ, ನಿನ್ನ ಸಂತೋಷಕ್ಕಾಗಿ ನನಗಿಷ್ಟವಿಲ್ದೇ ಇದ್ರು ಬರ್ತಾ ಇದ್ದೀನಿ, ಬಾ. ಆ ಎಸಿ ಬಂಗಲೆಯಲ್ಲಿ ಇನ್ನೆಷ್ಟು ಕಷ್ಟಗಳಿದೆಯೋ ನೋಡೋಣ. ಇನ್ನು ಶಾರದಳನ್ನು ಅನಾಮಿಕಳ ಹತ್ರ ಬಿಟ್ಟು ಪ್ರಸಾದ್ನನ್ನು ಕರೆದುಕೊಂಡು ಸುರೇಶ್ ತನ್ನ ಬಂಗಲೆಗೆ ಸೇರಿಕೊಳ್ಳುತ್ತಾನೆ. ಪ್ರಸಾದ್ ಒಳಗಡೆಗೆ ಬರುತ್ತಲೇ ಅವನಿ, ಬಂದ್ರ ಮಾವಯ್ಯ? ಅತ್ತೆಯ ಕಿರಿಕಿರಿ ಸಹಿಸಲಾರದೆ ನಿಮ್ಮನ್ನ ಬನ್ನಿ ಅಂತ ಹೇಳ್ದೆ. ನೀವು ಜಗಳವಾಡದೆ ನಿಮ್ಮ ರೂಮಲ್ಲಿ ನೀವಿದ್ರೆ ಸಾಕು. ಎಸಿ ಹಾಕಿರುತ್ತೆ, ಹಾಯಾಗಿ ಮಲ್ಕೊಳ್ಳಿ. ಕೆಲಸದ ಕಾಂತಮ್ಮ ನಿಮ್ಗೆ ಬೇಕಾದ್ದನ್ನ ಕೊಡ್ತಾಳೆ. ಎಸಿ ಗಾಳಿ ಬರ್ತಿದೆ ಹೊರತು ಮನುಷ್ಯರ ಮಧ್ಯೆ ಇರಬೇಕಾದ ಆತ್ಮೀಯತೆ ಮಾತ್ರ ಆವಿಯಾಗಿ ಹೋಗಿದೆ ಎಂದು ಪ್ರಸಾದ್ ತನ್ನಲ್ಲಿ ತಾನು ದುಃಖ ಪಡುತ್ತಾನೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಹಂಚಿನ ಮನೆಯಲ್ಲಿ ಅತ್ತೆ ಶಾರದಾ ಅನಾಮಿಕ ಮಾಡ್ತಾ ಇರುವ ಸೇವೆಯಿಂದ ಎಷ್ಟೋ ಸಂತೋಷದಿಂದ ಆರೋಗ್ಯವಾಗಿರುತ್ತಾಳೆ. ಆದರೆ ಆ ಕಡೆ ಬಂಗಲೆಯಲ್ಲಿ ಪ್ರಸಾದ್ ಮಾತ್ರ ಅವನಿಯ ನಿರ್ಲಕ್ಷ್ಯತನದಿಂದ ಒಬ್ಬಂಟಿಯಾಗಿ ಕುಗ್ಗಿ ಹೋಗ್ತಾ ಇರ್ತಾನೆ. ಕಡೆಗೆ ಒಂದು ದಿನ ಯಾರಿಗೂ ಹೇಳದೆ ಮನೆ ಬಿಟ್ಟು ಅನಾಮಿಕಳ ಮನೆಗೆ ಸೇರಿಕೊಳ್ಳುತ್ತಾನೆ ಪ್ರಸಾದ್. ಅಮ್ಮ ಅನಾಮಿಕಾ, ನಾನು ಬಂಗಲೆಯಲ್ಲಿ ಒಂದು ನಿಮಿಷ ಕೂಡ ಇರಲಾರೆ ಅಮ್ಮ. ನಾನು ಇಲ್ಲೇ ಇರ್ತೀನಿ ನಿಮ್ ಜೊತೆ. ಮಾವಯ್ಯ, ಗಾಬರಿ ಆಗ್ಬೇಡಿ, ಇಲ್ಲೇ ಇದ್ಬಿಡಿ. ನಿಮ್ಮ ಮನೆ ಇದು, ನೀವು ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ. ಮಾವನವರು ಮನೆ ಬಿಟ್ಟು ಹೋಗಿದ್ದರಿಂದ ಸುರೇಶ್ಗೂ ಅವನಿಗೂ ದೊಡ್ಡ ಜಗಳವೇ ಶುರುವಾಗುತ್ತದೆ. ನೋಡಿದ್ರಾ, ನಿಮ್ಮ ಅಪ್ಪ ಕೂಡ ಹಂಚಿನ ಮನೆಗೆ ಹೊರಟೋಗಿದ್ದಾರೆ. ಆಸ್ತಿ ಅಂತಸ್ತು ಇಲ್ಲದ ಜಾಗದಲ್ಲೇ ಅವರಿಗೆ ಗೌರವವಿರೋ ಹಾಗಿದೆ. ಹೌದು ಅವನಿ, ಅಲ್ಲಿ ಮನುಷ್ಯರಿದ್ದಾರೆ. ಇಲ್ಲಿ ಕೇವಲ ದುಡ್ಡು ಮಾತ್ರನೇ ಇದೆ. ನಿನ್ನ ಅಹಂಕಾರ ಸಹಿಸೋದು ನನ್ನಿಂದ ಕೂಡ ಆಗ್ತಾ ಇಲ್ಲ. ನನಗೆ ನೀನು ಅಗತ್ಯವಿಲ್ಲ. ನನ್ನ ತಾಯಿ ತಂದೆ, ನನ್ನ ಅಣ್ಣ ಅತ್ತಿಗೆ ಜೊತೆಗೆ ನಾನಿರ್ತೀನಿ. ನಿನ್ನ ಕಷ್ಟನ ನಾನಿನ್ನು ಸಹಿಸಲಾರೆ. ಸುರೇಶ್ ತನ್ನ ಸಾಮಾನು ಜೋಡಿಸಿಕೊಂಡು ಹಂಚಿನ ಮನೆಗೆ ಹೊರಟು ಹೋಗುತ್ತಾನೆ. ರಮೇಶ್ ಅನಾಮಿಕ ಎಷ್ಟು ಬುದ್ಧಿ ಹೇಳಿದ್ರು ತಿರುಗಿ ಹೋಗಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಒಂದು ತಿಂಗಳು ಕಳೆಯುತ್ತದೆ. ಆ ದೊಡ್ಡ ಬಂಗಲೆಯಲ್ಲಿ ಅವನಿ ಒಬ್ಬಂಟಿಯಾಗುತ್ತಾಳೆ. ಕೆಲಸದ ಕಾಂತಮ್ಮ ಕೂಡ ಬಿಟ್ಟು ಹೋಗಿದ್ದರಿಂದ ತನ್ನ ಕೆಲಸ ತಾನೇ ಮಾಡಿಕೊಳ್ಳಬೇಕಾಗಿ ಬರುತ್ತದೆ. ಒಂಟಿತನ ಆಕೆಯ ಸುತ್ತು ಆವರಿಸುತ್ತದೆ. ಕೋಪದಿಂದ, ಆವೇದನೆಯಿಂದ ಆಕೆ ಒಂದು ದಿನ ಅನಾಮಿಕಳ ಮನೆಗೆ ಬಂದು ಜಗಳ ಶುರು ಮಾಡುತ್ತಾಳೆ. ಏನು ಸುರೇಶ್, ಒಂದು ತಿಂಗಳಿಂದ ನನ್ನೊಬ್ಬಳನ್ನೇ ಆ ಮನೆಯಲ್ಲಿ ಬಿಟ್ಬಿಟ್ಟು ಇಲ್ಲಿ ಹಂಚಿನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮರ್ಯಾದೆಯಾಗಿ ಮನೆಗೆ ಬನ್ನಿ. ನಿಮಗೆ ನಾಚಿಕೆ ಇಲ್ವಾ ಇಲ್ಲಿರೋದಕ್ಕೆ? ಅವನಿ, ನಾಚಿಕೆ ಪಡಬೇಕಾಗಿದ್ದು ಸುರೇಶ್ ಅಲ್ಲ, ನೀನು. ದುಡ್ಡಿದೆ, ಗಾಳಿಯನ್ನು ತಣ್ಣ ಮಾಡಿಸುವ ಎಸಿ ಕೊಂಡ್ಕೊಳ್ಳಬಹುದು ಹೊರತು ಮನಸ್ಸನ್ನು ತಣ್ಣಗೆ ಮಾಡುವ ಮನುಷ್ಯರನ್ನು ಕೊಂಡ್ಕೊಳ್ಳಲಾರೆ. ಇಲ್ಲಿ ಮನುಷ್ಯರ ನಡುವೆ ಪ್ರೇಮವಿದೆ. ಮಾವಯ್ಯ ಅಲ್ಲಿ ಎಸಿಯಲ್ಲಿ ಅನಾರೋಗ್ಯದ ಪಾಲಾಗಿದ್ದಾರೆ. ಆಸ್ತಿಗಿಂತ ಆತ್ಮೀಯತೆಯೇ ದೊಡ್ಡದು ಎಂದು ಈಗಾದರೂ ತಿಳ್ಕೊ. ನೋಡು ಅವನಿ, ನೀನೊಬ್ಬಳೇ ಆ ಬಂಗಲೆಯಲ್ಲಿ ಇರಲಾರದೆ ಹೋದೆ. ನಾವು ನಿನ್ನ ಹತ್ರ ಹೇಗಿರಬಲ್ಲೆವು? ಮನುಷ್ಯರನ್ನ ಗೌರವಿಸೋದು ಕಲಿದೇ ಇದ್ರೆ, ಮನುಷ್ಯರ ಮಾತನ್ನು ಕೇಳಿಸ್ಕೊಳ್ದೆ ಹೋದ್ರೆ ಆ ದುಡ್ಡು ನಿನ್ಗೆ ಆಪತ್ತಿಗೆ ಬರಲ್ಲ. ಆ ಮಾತಿಗೆ ಅವನಿಯ ಅಹಂಕಾರ ಒಂದೇ ಸಲಕ್ಕೆ ಕರಗಿ ಹೋಗುತ್ತದೆ. ತನ್ನ ಒಂಟಿತನ, ತನ್ನ ತಪ್ಪು ಆಕೆ ಕಣ್ಣು ಮುಂದೆ ಕದಲುತ್ತದೆ. ಕಣ್ಣೀರಿನಿಂದ ಅನಾಮಿಕಳ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ನನ್ನನ್ನು ಕ್ಷಮಿಸು ಅಕ್ಕ, ದುಡ್ಡಿದ್ರೆ ಸಾಕು ಅಂತ ಅನ್ಕೊಂಡೆ. ಆದ್ರೆ ಈ ಒಂದು ತಿಂಗಳಲ್ಲಿ ಅರ್ಥವಾಯ್ತು, ಮನುಷ್ಯರಿಲ್ಲದ ಜೀವನ ನರಕ ಅಂತ. ನನ್ನನ್ನು ಕ್ಷಮಿಸು ಸುರೇಶ್, ನಾನು ಕೂಡ ನಿಮ್ ಜೊತೆನೆ ಇರ್ತೀನಿ. ಆ ಎಸಿ, ಆ ಬಂಗಲೆ ನನಗೇನು ಬೇಡ. ಈ ಹಂಚಿನ ಮನೆ ತಣ್ಣಗಿರೋದೇ ನನ್ಗೆ ಬೇಕು. ಸರಿಯಮ್ಮ, ತಪ್ಪು ತಿಳ್ಕೊಂಡೆ ಅಲ್ವಾ, ಅದೇ ಸಾಕು. ಕಡೆಗೆ ಆ ಎಸಿ ಮಹಡಿಯನ್ನು ಬಿಟ್ಟು ಎಲ್ಲರೂ ಸೇರಿ ಆ ಹಂಚಿನ ಮನೆಯಲ್ಲಿ ಸಂತೋಷದಿಂದ ಇರಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ. ಬೇಸಿಗೆಯಲ್ಲಿ ಬಿಸಿ ಸುಡುತ್ತಾ ಇದ್ದರೂ ಆ ಮನೆಯಲ್ಲಿ ಮಾತ್ರ ಮನುಷ್ಯರ ನಡುವೆ ಇರುವ ತಂಪು ತುಂಬಿ ಹೋಗಿರುತ್ತದೆ. ಬಿಟ್ಟು ಹೋಗ್ತಾ ಇರುವ ಕುಟುಂಬ ಮತ್ತೆ ಒಂದಾಗುತ್ತದೆ. ದುಡ್ಡು ಸೌಕರ್ಯನ್ನು ಕೊಡುತ್ತದೆ ಹೊರತು ಸಂತೋಷವನ್ನು ಕೊಡುವುದು ಕೇವಲ ಕುಟುಂಬ ಮಾತ್ರವೇ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.